ಬಿಜಾಪುರ ಟುಡೇ ನ್ಯೂಸ್ ಲೈವ್. ಅಂಜುಮನ್ ಸಂಸ್ಥೆ ಚುನಾವಣೆ ಕುರಿತು ಪತ್ರಿಕಾಗೋಷ್ಠಿ ಕರೆದು ವಿಜಯಪುರ ಜಿಲ್ಲೆ ಪ್ರತಿಷ್ಠಿತ ಪತ್ರಿಕೆಯ ಕುರಿತು ಮೆಹಬೂಬ್ ಗೊಳಸಂಗಿ ಮತ್ತು ಕೆಲವರು ಸೇರಿಕೊಂಡು ಪತ್ರಿಕೆ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲದೆ ಆ ಪತ್ರಿಕೆ ಸಂಪಾದಕರಿಗೆ ಬೆದರಿಕೆ ಹಾಕುವಂತ ಹೇಳಿಕೆಯನ್ನ ನೀಡಿರ್ತಾನೆ. ಈ ಕುರಿತು ಮುದ್ದೇಬಿಹಾಳ್ ಟೈಮ್ಸ್ ಪತ್ರಿಕೆ ಸಂಪಾದಕರಾದ ಸೂರಜ್ ರಿಸಾಲ್ದಾರ್ ಅವರು ಮತ್ತೊಂದು ವಿಡಿಯೋ ಮುಖಾಂತರ ಪ್ರತಿಕ್ರಿಯೆ ನೀಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಕೆಎಂ ರಿಸಾಲ್ದಾರ್ ಬಗ್ಗೆ ನೀನು ಹಗುರವಾಗಿ ಮಾತಾಡ್ತಿದೀಯ. ಆ ಪತ್ರಿಕೆಯನ್ನು ಬೆಳೆಸಿ ಆ ಸಂಸ್ಥೆಯ ಬಗ್ಗೆ ದುಡಿದಿರುವಂತ ವ್ಯಕ್ತಿ ಅದು ಕೆಎಂ ರಿಸಾಲ್ದಾರ್. ಇನ್ನೊಂದು ಮಾತು ಹೇಳ್ತೀನಿ, ನಿನ್ಗೆ ತಿಳ್ಕೋ. ಇವರನ್ನು ಸಮುದಾಯದಿಂದ ಹೊರಗಿಡೋಣಂತ ಮಾತು ಎತ್ತೀಯ. ಇನ್ನೊಂದು, ಇವರಿಗೆ ಸ್ಮಶಾನದಲ್ಲಿ ಕೂತು ಮಾಡ್ಲಿಕ್ಕೆ ಆಗಲ್ಲ, ಇವರನ್ನು ನಾವು ಹೆಣಗಳನ್ನು ಇವ್ರ ಮನೆ ಮುಂದೆ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೀಯ. ತಿಳಿದುಕೋ, ನಾಚಿಕೆ ಆಗ್ಬೇಕು ನೀನು. ನಾವೊಬ್ಬ ಮುಸ್ಲಿಂ ಸಮುದಾಯ, ನೀನೊಬ್ಬ ಮುಸ್ಲಿಂ ಸಮುದಾಯ. ಇಲ್ಲಿ ಇರೋರು ಎಲ್ಲರಿಗೂ ಅದು ಸ್ಮಶಾನ ಅನ್ವಯವಾಗುತ್ತದೆ. ಹಂಗ ನಿನಗೆ ಕಬ್ರಿಸ್ತಾನ್ ಬಂದಿರೋಂತ ದುಡ್ಡು ಎತ್ತಾಕಿ ಏನೇನೋ ಮಾಡಿದ್ರಿ ಆರೋಪಗಳು ನಾವು ಪ್ರತಿನಿತ್ಯ ಪ್ರತಿಯೊಬ್ಬ ಮುಸ್ಲಿಂ ಸಮುದಾಯ ಪ್ರಜೆಯೂ ಕೂಡ ಗೊತ್ತಿದೆ ಯಾವ ರೀತಿ ಹಗರಣ ಆಗಿದೆ ಅಂತ. ಅದನ್ನು ಮುಚ್ಚಿಕೊಳ್ಳಲಿಕ್ಕೆ ನೀನು ಹೆಣಗಳನ್ನು ಅವ್ರ ಮುಂದೆ ಇವ್ರ ಮುಂದೆ ಅಂತ ಹೇಳ್ತಿದೀಯಲ್ಲ. ಇವತ್ತು ಕೆಎಂ ರಿಸಾಲ್ದಾರ್ ಮುಂದೆ ಬಗ್ಗೆ ಹೇಳ್ತೀಯ, ಮಹಬೂಬ್ ಕುಂಟೋಜಿ ಅವ್ರ ಬಗ್ಗೆನೂ ಹೇಳಿದ್ಯಾ. ಇನ್ನು ಹಲವರು ನಿನ್ಗೆ ಯಾರು ಎದುರಾಗ್ತಾರೋ ಯಾರು ಬರೀತಾರೋ ಅವರೆಲ್ಲರಿಗೂ ಇದೇ ತರ ಹೇಳ್ಕೊಂತ ಹೋದ್ರೆ ಮುಂದೆ ನಿನ್ನ ಫಜಿತಿ ಏನಾಗುತ್ತದೆ ಅಂತ ತಿಳ್ಕೋ. ಅಷ್ಟು ನಿನ್ಗೆ ಸ್ಮಶಾನ ಸಿಗ್ಲಿಲ್ವಾ? ನಿನ್ಗೆ ಎಷ್ಟು ಹಣಗಳನ್ನು ಹೂಡಲಿಕ್ಕೂ ಕೂಡ ಜಮೀನ್ ಸಿಗ್ಲಿದ್ದಿದ್ರೆ ಬಾ, ನಮ್ಮ ಅಂಕಲ್ ಅದಲ್ಲ ಕೆಎಂ ರಿಸಾಲ್ದಾರ್ ಅವರೇ 1 ಎಕರೆ ನಿನ್ ಬಿಟ್ಟು ಕೊಡ್ತಾರೆ ಹೆಣಗಳನ್ನು ಹೂತಾಕಂತೆ. ಅದನ್ನು ಬಿಟ್ಟು ನೀನು ಇದು ಅಂಜಿಕೆ ಇದು ತೋರಿಸೋದು ಬೇಡ ನಮ್ಗೆ. ಅದು ಮಾಡಿರುವಂತ ಹಗರಣವನ್ನು ನಾವು ಬಿಚ್ಚಿಟ್ಟಿದೀವಿ ಹೊರತು ನಿನ್ನ ಈ ತರ ಹಗುರವಾಗಿ ಮಾತು ಜೊತೆಗೆ ಅವಹೇಳನಕಾರಿ ಮಾತುಗಳನ್ನು ನಾವು ಕೇಳಲಿಕ್ಕೆ ಮಾಡಿಲ್ಲ. ತಿಳಿದುಕೋ. ಇನ್ನು ಹಲವು ದುಡ್ಡುಗಳನ್ನು ಕೂಡ ಎದುರಾಚಿದ್ದಾರೆ. ನೀನೊಬ್ಬ ಈ ಮುದ್ದೇಬಿಹಾಳದ ಪ್ರಥಮ ಪ್ರಜೆಯಾಗಿದ್ದೀಯ. ನೀನ್ ಅಷ್ಟು ನಾಲೆಜ್ ಇಲ್ವಾ ಯಾವ ರೀತಿ ಎಲ್ಲಿ ಕೇಳಬೇಕು ಏನ್ ಮಾಡ್ಬೇಕಂತದ್ದು? ಪತ್ರಿಕೆಯಲ್ಲಿ ಓದ್ತಾ ಇದೀಯಾ, ಬರ್ತಾ ಇದೀಯಾ, ಮತ್ತೆ ಏನೋ ಏನೇನೋ ಮಾತಾಡುದು. ಅದೆಲ್ಲ ಬಿಡು, ನಿನ್ಗೆ ಅದು ಸೂಟೇಬಲ್ ಆಗಲ್ಲ. ತಿಳಿದುಕೋ. ನಾಳೆ ಒಂದಿನ ಇದೇ ನೀ ಕಲ್ಲು ಹೊಡಿತಿ, ಅವ್ರ ಮನೆಗೆ ಹೋಗಿ ಕಲ್ಲು ಹೊಡಿಬೇಕು ಅದು ಅಂತ ಹೇಳ್ತಾ ಇದೆಯಲ್ಲ, ನಾಳೆ ಒಂದಿನ ಇದೇ ಪತ್ರಿಕೆ ಕ್ರಾಂತಿಕಾರಿಯಾಗಿ ನಡೆದುಕೊಂಡರೆ ನಿನ್ ಮೇಲೆ ಯಾವ ಕಲ್ಲುಗಳು ಬೀಳ್ತಾವುದು ತಿಳಿದುಕೋ. ಇದು ಎಲ್ಲ ಮಾತಾಡೋದು ಬಿಡು. ಬೇರೆ ಸಮುದಾಯವನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡ. ಒಳಿತನ್ನು ಮಾಡ್ಲಿಕ್ಕೆ ಹೋಗು. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಬಿಜಾಪುರ್ ಟುಡೇ ನ್ಯೂಸ್. ಇದು ಸತ್ಯದ ದಾರಿ, ಜನಪರ.